ಈ ಜಿಲ್ಲೆಯಲ್ಲಿರ್ತಕ್ಕಂಥ ವಿರೋಧ ಪಕ್ಷದವರು ಸಹ ನಮ್ಮ ಹೆಮ್ಮೆ ಸಂಸದರ ಬಗ್ಗೆ ಇವತ್ತು ಕೊಂಡಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಈ ದೇಶದಲ್ಲಿ ಅತ್ಯಂತ ಮಾದರಿಯ ಸಂಸದರು ಯಾರು ಅಂತ ಹೇಳಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಬಿ ವೈ ರಾಘವೇಂದ್ರ ಅವರು ನಿಲ್ತಾರೆ. ಆತ್ಮವಿಶ್ವಾಸದ ಬಿ ವೈ ರಾಘವೇಂದ್ರ ಅವರು ಮತ್ತು ವಿಜೇಂದ್ರ ಅವರು ಅವ್ರ ತಂದೆ ಹೆಜ್ಜೆಯಲ್ಲೇ ಹೆಜ್ಜೆ ಹಾಕ್ತಾರೆ. ಅವ್ರಿಗೆ ಮತ್ತೊಂದು ಸಾರಿ ಈ ಕ್ಷೇತ್ರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದನ್ನ ನಾವು JDSನವರಾಗಿ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಇರುತ್ತೆ. ನಮ್ಮ ಒಳ್ಳೆ ಉತ್ತಮವಾದ ಒಂದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳನ್ನೂ ಸಹ ಆಗಿ ಅವರನ್ನು ನಾವೆಲ್ಲ ನೋಡ್ತಕ್ಕಂತಹ ದಿನ ಅದು ಕೂಡಲೇ ಬರಲಿ. ಅದೆಲ್ಲದಕ್ಕೂ ಮುಖ್ಯ ಕಾರಣ ತಮ್ಮೆಲ್ಲರ ಶ್ರಮ ಪರಿಶ್ರಮ ಯಾವ ಮಟ್ಟಕ್ಕಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ರಾಘಣ್ಣ ಅವರಿಗೆ ತಾವು ಸಂಪೂರ್ಣ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ದಿವಸ 1 ಲಕ್ಷ ಮೇಲ್ಪಟ್ಟು ಅಂತರದಿಂದ ಅವರನ್ನು ಗೆಲ್ಲಿಸ್ತೋರ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿ, ರಾಘವೇಂದ್ರ ಅವರು MP ಆಗಬೇಕು, ಅವರು ಸಚಿವ ಸಂಪುಟದಲ್ಲಿ ಇರಬೇಕು. ಆ ಜವಾಬ್ದಾರಿ ನಿಮ್ಮ ಮೇಲದ. ರಾಘಣ್ಣನು ಗೆಲ್ಸಿದ್ರಂದ್ರೆ ಬರುವಂತ ಮೋದಿ ಸಾಹೇಬರ ಒಂದು ಕ್ಯಾಬಿನೆಟ್ ನಲ್ಲಿ ರಾಘಣ್ಣನು ಮಂತ್ರಿ ಆಗ್ತಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 3.5-4 ಲಕ್ಷಗಳ ಅಂತರದಿಂದ ರಾಘಣ್ಣ ಅವರನ್ನು ಗೆಲ್ಲಿಸಬೇಕು.